ನೋಡಿ ಇಲ್ಲಿ ಒಬ್ರು ಸ್ಪೆಷಲ್ ಕ್ಯಾರೆಕ್ಟರ್ ಇದ್ದಾರೆ, ಇವ್ರ ಹೆಸರು ಕಂಜೂಸ್ ಬಾಯ್ ಅಂದ್ಬಿಟ್ಟು. ಇಲ್ಲಿ ನೋಡಿ ಕುತ್ತಿಗೆಯಿಂದ ಒಳಗೋಗಿ ಕಿವಿ ಹತ್ರ ಆಚೆ ಬಂದಿದ್ದಾರೆ ಇವ್ರ ಬುಲೆಟ್. ಬಿದ್ದ ತಕ್ಷಣನೇ ಜ್ಞಾನನೇ ಇಲ್ವಂತೆ, 4 ದಿವಸ ಆದ್ಮೇಲೆ ಜ್ಞಾನ ಬಂದಿದೆ. ತೋ ಕಾಮಿ ಅಪ್ಗ ಜುಮ್ಮಾ ಹೈ. ಹುಡುಗಿಗೆ ವರದಕ್ಷಿಣೆ ಕೊಡ್ಬೇಕಂತೆ. ಅಕಸ್ಮಾತ್ ಎಲ್ಲರೂ ಸಿಗಾಕೊಂಡ್ರೆ ಪಾಸ್ಪೋರ್ಟ್ ಇಲ್ಲದೆ ಇರಾನಿಯನ್ ಪೊಲೀಸು ವಾಪಸ್ ಅಫ್ಘಾನಿಸ್ತಾನಕ್ಕೆ ಬಿಟ್ಬಿಡ್ತಾರಂತೆ, ಡಿಪೋರ್ಟ್ ಮಾಡ್ಬಿಡ್ತಾರೆ. ಹೋಗಿರೋದು ಇರಾನ್ಗೆ, ಅಲ್ಲೆಲ್ಲ ಯಾರು ಸಿಕ್ತರು ನೀವು ಅಫ್ಘಾನಿಸ್ತಾನ್ ಫ್ರೆಂಡ್ಸು? ಸಮಾಧಾನ ಹೇಳ್ತೀನಿ. ಇದು आपकी नाम क्या है? अहमद. आपको कैसा हिंदी मालूम है? ಹಿಂದಿ ಸಿನಿಮಾ ನೋಡ್ಕೊಂಡು ಹಿಂದಿ ಕಲ್ತಿರೋ ಭೂಪ ನೋಡ್ರಿ ಇಲ್ಲಿ. ವಾವ್, ಸೂಪರ್. ಟೆಹರಾನ್ ಬಸ್ ಸ್ಟಾಪ್ ಅಲ್ಲಿ ಸಿಕ್ಕಿ ಅಪ್ಪಿ ನಮ್ಮೂರು ಶಿರಾಜ್ಗೆ ಏನಾದ್ರು ಬಂದ್ರೆ ನನ್ನ ನೆನ್ಸ್ಕೊಳ್ಳಿ ಅಂತ ಹೇಳಿದ್ರು. ಶಿರಾಜಿಗೆ ಬರ್ತಿದ್ದಾಗೆ ಫೋನ್ ಮಾಡಿದೆ, ಸಿಕ್ಕಿದ್ರು. ಅವ್ರ ಜೊತೆಗೆ ನಾನು ಬಂದಿದ್ದೀನಿ ಒನ್ ಆಫ್ ದ ಮೋಸ್ಟ್ ಹಿಸ್ಟಾರಿಕಲ್ ಸೈಟ್ಸ್ ಹ್ಯೂಮನ್ ಸಿವಿಲೈಸೇಷನ್ ಅಲ್ಲಿ. ಬನ್ನಿ, ಇವತ್ತು ನಾನು ನಿಮಗೆ ತೋರಿಸ್ತೀನಿ ಪರ್ಸಿಪಾಲಿಸ್. ಪರ್ಸಿಪಾಲಿಸ್ ಅಂದರೆ ದ ಸಿಟಿ ಆಫ್ ಪರ್ಷಿಯನ್ಸ್ ಅಂತ ಅರ್ಥ. ನೀವೇನು ಹಿಂದೆ ನೋಡ್ತಾ ಇದ್ದೀರಾ ನೋಡಿ, ಹೆಂಗಿದೆ ಅಮೋಘವಾದ ಆರ್ಕಿಟೆಕ್ಚರ್ ಅಂತ. ವಾವ್, ಈ ಥರ ಒಂದು ನಗರವನ್ನು ಇಷ್ಟು ರಿಮೋಟ್ ಪ್ಲೇಸಲ್ಲಿ ಹೇಗೆ ಕಟ್ಟಿದ್ರು ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ನೀವು ಯೋಚನೆ ಮಾಡಿ ಇದರ ಕಥೆಯನ್ನು ಹೇಳ್ತಾ ಹೋಗ್ತೀನಿ. ಇತಿಹಾಸ ಈಸ್ ಬೋರಿಂಗ್ ಬಟ್ ಸ್ಟಿಲ್ ಸ್ವಲ್ಪ ತಿಳ್ಕೊಳ್ಳೋಣ ಬನ್ನಿ ಈ ಒಂದು ಐತಿಹಾಸಿಕ ನಗರವಾದ ಪರ್ಸಿಪಾಲಿಸ್ ಬಗ್ಗೆ. ನಾವೆಲ್ಲ ನಮ್ಮ ಪಠ್ಯ ಪುಸ್ತಕಗಳಲ್ಲಿ ಓದಿರ್ತೀವಿ 555ರಿಂದ 335 BC ವರೆಗೆ ಪರ್ಸಿಪಾಲಿಸ್ ಅಖೆಮೆನಿಡ್ ಸಾಮ್ರಾಜ್ಯದ ವಿದ್ಯುಕ್ತ ರಾಜಧಾನಿಯಾಗಿತ್ತು. ಇದು ಇರಾನ್ ದಕ್ಷಿಣ ಜಾಗ್ರೋಸ್ ಪರ್ವತಗಳಿಂದ ಸುತ್ತುವರೆದಿರುವ ಮರ್ಮದಾಷ್ಟನ ಬಯಲು ಪ್ರದೇಶದಲ್ಲಿರೋದು. ಈಗೇನು ಹಿಂದಿನ ವ್ಲಾಗ್ಸ್ಗಳಲ್ಲಿ ನೋಡಿದೀವಿ, ಆಧುನಿಕವಾದ ಶಿರಾಜ್ ಈ ಅವಶೇಷಗಳಿಂದ 65 ಕಿಲೋಮೀಟರ್ ದೂರದಲ್ಲಿದೆ. ನೀವು ಒಬ್ಬನೇ ಹೋಗ್ಬಿಟ್ರೆ ಸಾಕ? ನಾವು ಅಕಸ್ಮಾತ್ ಇರಾನ್ಗೆ ಬಂದಾಗ ಹೇಗೆ ಈ ಜಾಗಕ್ಕೆ ಹೋಗ್ಬೇಕು ಹೇಳು? ಆಯ್ತು ಗುರುಗಳೇ, ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಟೆಹರಾನಿಗೆ ಬಂದು ಇಳಿಯೋದು, ಟೆಹರಾನ್ ಎಲ್ಲ ಸುತ್ತಾಡ್ಕೊಂಡು ಇಸ್ಫಹಾನಿಗೆ ಬಂದು ಇಸ್ಫಹಾನಿಂದ ಶಿರಾಜಿಗೆ ಬರ್ಬೋದು, ಅಥವಾ ಡೈರೆಕ್ಟ್ ಆಗಿ ಟೆಹರಾನಿಂದ ಶಿರಾಜಿಗೆ ಬರ್ಬೋದು. ಶಿರಾಜಿಗೆ ಬಂದ ಮೇಲೆ ಟ್ಯಾಕ್ಸಿ ತಗೊಳ್ಳೇಬೇಕು, ಬೇರೆ ಆಪ್ಷನ್ ಇಲ್ಲ. 800 ರೂಪಾಯಿಂದ 900 ರೂಪಾಯಿ ಆಗುತ್ತೆ. ಅದು ನಿಮ್ಮ ನೆಗೋಸಿಯೇಷನ್ ಸ್ಕಿಲ್ ಮೇಲೆ ಡಿಪೆಂಡೆಂಟು. ಆಪ್ಷನ್ 2, ಇಡೀ ಫ್ಯಾಮಿಲಿ ಸಮೇತ ಕೂತ್ಕೊಂಡು ಬಿಗ್ ಸ್ಕ್ರೀನ್ ಅಲ್ಲಿ ಪಾಪ್ಕಾರ್ನ್ ಇಟ್ಕೊಂಡು ನನ್ನ ವಿಡಿಯೋನ ನೋಡೋದು, ಯಾವುದೇ ಖರ್ಚಿಲ್ಲದೆ. ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಈ ಮೂವರು ನಮ್ಮ ಅಫ್ಘಾನಿ ಸ್ನೇಹಿತರು. ಅಫ್ಘಾನಿಸ್ತಾನಲ್ಲಿ ಇವರ ಮನೆ ಇರೋದು, ಆದರೆ ಇರಾನ್ನಲ್ಲಿ ತಮ್ಮ ಕೆಲಸಗಳನ್ನ ಮಾಡ್ತಾಯಿದ್ದಾರೆ. 3 ಜನನು ಕನ್ಸ್ಟ್ರಕ್ಷನ್ ವರ್ಕರ್ಸ್. ಶಿರಾಜ್ನಲ್ಲಿ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ವರ್ಕ್ ಮಾಡ್ತಾಯಿದ್ದಾರೆ. ನಮ್ಮ ಬ್ರದರ್ ಆದ ಅಹಮದ್ ಅವ್ರನ್ನ ನಾನು ಬಸ್ಸಲ್ಲಿ ಮೀಟ್ ಮಾಡಿದ್ದು, ಬಸ್ಸಲ್ಲೇ ನಮ್ಮ ಫ್ರೆಂಡ್ಶಿಪ್ ಆಗಿದ್ದು. ಅವ್ರ ಮನೆ ಇರೋದು ಅಫ್ಘಾನಿಸ್ತಾನಲ್ಲಿ, ಆದರೆ ಅವ್ರು ಬಂದಿರೋದು ಇರಾನ್ನಲ್ಲಿ ಕನ್ಸ್ಟ್ರಕ್ಷನ್ ವರ್ಕರ್ ಆಗಿ. ಸೊ ಅಲ್ಲಿ ಕೆಲಸ ಇಲ್ಲದಿರೋದ್ರಿಂದ ಇಲ್ಲಿ ಕೆಲಸ ಮಾಡಿಕೊಂಡು ತಮ್ಮ ಫ್ಯಾಮಿಲಿ ನೋಡ್ಕೊತಾ ಇದ್ದಾರೆ. ಸೊ ಅವ್ರು ಇವತ್ತು ನನ್ನನ್ನು ಈ ಒಂದು ಐತಿಹಾಸಿಕ ಜಾಗಕ್ಕೆ ಕರ್ಕೊಂಡ್ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. और इनको बहुत अच्छा हिंदी भी आता है. ನಮ್ಮ ಕನ್ನಡ ಸಿನಿಮಾ ನೋಡಿದಾರಂತೆ, KGF देखा? जी हाँ, दोनों पार्ट 1 पार्ट 2. हाँ, बहुत ही बढ़िया. ಸೊ ಕನ್ನಡ ಚಿತ್ರಗಳನ್ನ ಹಿಂದಿ ಡಬ್ಬಿಂಗ್ ವರ್ಷನ್ ಅಲ್ಲಿ ನೋಡಿ ಮತ್ತೆ ಬೇರೆ ಹಿಂದಿ ಪಿಕ್ಚರ್ ನೋಡಿ ಈಗ ಹಿಂದಿ ಮಾತಾಡ್ತಾರೆ ಆರಾಮಾಗಿ. कुछ बोलना चाहते हो इंडियन के लिए? बस मेरा बहुत सारा प्यार हिंदुस्तान के लिए. बहुत सारा प्यार हिंदुस्तान की जनता के लिए. हाँ, बहुत जल्दी आएंगे. अभी आज घूमेंगे पर्सिಪಾಲಿಸ್. ಚಲೆ ನೋಡಿ, ಇಲ್ಲಿ ಒಂದು ದೊಡ್ಡ ಸ್ಟೇಡಿಯಂ ಥರನೇ ಕಟ್ಬಿಟ್ಟಿದ್ದಾರೆ. ಏನಕ್ಕೆ ಅಂದರೆ ಮುಂದೆ ಒಂದು ಶೋ ನಡೆಯುತ್ತೆ, ಈ ಇತಿಹಾಸದ ಬಗ್ಗೆ ಮಾಹಿತಿ ಕೊಡುವಂತಹ ಶೋ. ನಮ್ಮ ಹೈದರಾಬಾದಲ್ಲಿ ಮತ್ತು ಬೇರೆ ನಮ್ಮ ಮ್ಯೂಸಿಯಮ್ಸಲ್ಲಿ ಕೂಡ ನಡೆಯುತ್ತೆ ನೋಡಿ ಅದೇ ರೀತಿ. ಮತ್ತು ಫಾರ್ಸಿ ಭಾಷೆಯ ಅಕ್ಷರಗಳು ನೋಡಿ ಹೇಗಿದೆ ಅಂತ, ಸಖತ್ ಮುದ್ದಾಗಿವೆ. ಇಲ್ಲಿಂದ ನಿಮಗೆ ಟಾಪ್ ವ್ಯೂ ತೋರಿಸ್ತೀನಿ ಈ ಜಾಗದ್ದು. ಒಬ್ಬೊಬ್ಬೊಬ್ಬೊಬ್ಬ ನೋಡ್ರಿ ಹೆಂಗಿದೆ ಜಾಗ. ಇತಿಹಾಸ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಈಗ ಕರೆಂಟ್ ಜೀವನ ಹೇಗೆ ನಡೀತಾ ಇದೆ ಇರಾನ್ನಲ್ಲಿ ಮತ್ತು ಅಫ್ಘಾನಿಸ್ತಾನಲ್ಲಿ ಅಂತ ತಿಳ್ಕೊಳ್ಳುವಂತಹ ಕಾತರತೆ ನಂಗೆ ಬಹಳಷ್ಟಿದೆ. ಯಾಕೆಂದರೆ ಸಮಸ್ಯೆ ಸಿಕ್ಕಾಪಟ್ಟೆ ಇರೋದ್ರಿಂದ ನಮ್ಮ ಅಹಮದ್ ಸಾಹೇಬ್ರನ್ನ ಕೇಳೋಣ. अभी अफगानिस्तान में तालिबान आने के बाद हालत कैसा है? हालत तो सब खैरियत है, कोई बात नहीं. हाँ. बस काम नहीं. ಒಂದೇ ಒಂದು ಪ್ರಾಬ್ಲಮ್ಮು ಏನಂದರೆ ಕೆಲಸ ಇಲ್ಲ, ಅನ್ಎಂಪ್ಲಾಯ್ಮೆಂಟ್. ಕೆಲಸ ಇಲ್ಲ ಅಂದರೆ ಜೀವನ ಹೆಂಗೆ ನಡೆಸೋದು? ಕೆಲಸ ಇಲ್ಲ ಅಂದರೆ ಹೆಂಗೆ ದುಡಿಯೋದು? ಕೆಲಸ ಇಲ್ಲ ಅಂದರೆ ಊಟ ಹೆಂಗೆ ಮಾಡೋದು? ಕೆಲಸ ಇಲ್ಲ ಅಂದರೆ ಮನೆಗೆ ರೇಷನ್ ಹೆಂಗೆ ತರೋದು ಅಲ್ವಾ? ಭಾಳ ಕಷ್ಟ. ಅದಕ್ಕೋಸ್ಕರನೇ ಅಹಮದ್ ಬಾಯಿ ಇರಾನಿಗೆ ಬಂದು ಕಷ್ಟಪಟ್ಕೊಂಡು
ಕೆಲಸ ಮಾಡಿ ದುಡ್ದು. ಇನ್ನೊಂದು ವಿಷಯ ಏನು ಗೊತ್ತಾ, ಇರಾನಿಂದ ನೀವು ಅಫ್ಘಾನಿಸ್ತಾನ್ಗೆ ದುಡ್ಡು ಕೂಡ ಕಳ್ಸೋಕ್ಕಾಗಲ್ಲ, ಅಷ್ಟು ಕಷ್ಟ ಇದೆ ಇಲ್ಲಿ. ಯಾಕೆ ಅಂದರೆ ಇರಾನಿಯನ್ ಬ್ಯಾಂಕು ಅಫ್ಘಾನಿಸ್ತಾನ್ ಬ್ಯಾಂಕ್ ಜೊತೆಗೆ ಲಿಂಕಪ್ ಇಲ್ಲ. ಇಡೀ ಜಗತ್ತು ಇರಾನ್ ಬ್ಯಾಂಕ್ಸ್ನ ಕ್ಲೋಸ್ ಮಾಡಿಬಿಟ್ಟಿವೆ. ಸೊ ಇವಾಗ ನಾನು ಅಷ್ಟೇ ನೋಡಿ, ಈ ದೇಶಕ್ಕೆ ಬಂದಾಗ ಬರೀ ಡಾಲರ್ಸ್ ತೊಗೊಂಬಂದೆ. ನೀವುಗಳು ಅಷ್ಟೇ ಅಕಸ್ಮಾತ್ ಇರಾನಿಗೆ ಬಂದರೆ ಡಾಲರ್ಸ್ ತರಬೇಕಾಗತ್ತೆ ಅಥವಾ ಯೂರೋಸ್ ತರಬೇಕಾಗತ್ತೆ. ಇಲ್ಲಿ ನಿಮ್ಮ ATM ಕಾರ್ಡ್ಗಳು ಅಥವಾ ನಿಮ್ಮ ಫಾರೆಕ್ಸ್ ಕಾರ್ಡ್ಗಳು ಯಾವುದು ವರ್ಕ್ ಆಗಲ್ಲ. ಸೊ ಅವರು ಹೆಂಗೆ ಅಂದರೆ ಇಲ್ಲಿ ಯಾರು ಕೆಲೋ ಹಣ ಕೊಟ್ಟು ಅಲ್ಲಿ ಯಾರು ಕೆಲೋ ಹಣ ಕೊಡಿಸೋ ಥರ ಕಮಿಷನ್ ಬೇಸಿಸಲ್ಲಿ ಕಳಿಸ್ಕೊಡ್ತಾರಂತೆ ಮನೆಗೆ ಹಣ. ನೋಡಿ ಎಷ್ಟು ಚಾಲೆಂಜಸ್ ಇದೆ ಜೀವನದಲ್ಲಿ. ಎಲ್ಲ ನಾವು ಅಂದ್ಕೊಂಡಂಗೆ ಆಲ್ ಹ್ಯಾಪಿ ಅಲ್ಲ, ಬಟ್ ಆ ಕಷ್ಟದಲ್ಲೂ ಹ್ಯಾಪಿನೆಸ್ ಇದೆಯಲ್ಲ, ಅದು ಬಹಳ ಮುಖ್ಯ ಅಂತ ನನ್ನ ಅಭಿಪ್ರಾಯ. मैं बोल रहा हूँ प्रॉब्लम में भी खुश रहना सीखना है. बिल्कुल ये सही बात है. ಏನ ಕುದುರೆನ ಹತ್ತಬಾರ್ದು ಅಂತ ಗ್ಲಾಸ್ ಹಾಕಿ ಕವರ್ ಮಾಡಿಬಿಟ್ಟಿದ್ದಾರೆ. ಅಹಮದ್ ಸಾಹೇಬ್ರು ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ, 3000 ವರ್ಷದ ಹಳೆಯ ಜಾಗ ಇದು, ಹೇಗೆ ಈ ಕುದುರೆಯನ್ನು ಒಂದು ಕಡೆಯಿಂದ ತಂದು ಇಲ್ಲಿ ಇಟ್ಟರು ಅಂತ. ಯಾಕಂದರೆ ನೋಡಿ, ಮಿಷಿನ್ ಇರಲಿಲ್ಲ, ಏನಿರಲಿಲ್ಲ ಟೈಮಲ್ಲಿ. ಇದು ಅಟ್ಲೀಸ್ಟ್ ಒಂದು 10,000 ಕಿತ್ನಾ ಕೆ ಜಿ ಹೋಗ, 10,000 kg शायद या 5,000 आसपास 1,000 kg जी हाँ. कुछ भी कुछ भी ಹೆಂಗ್ ತಂದಿಟ್ರು ಇದನ್ನ ಇಲ್ಲಿಗೆ ಅಲ್ವಾ? उठाना बहुत मुश्किल हाँ, बहुत ही हाथ के मुश्किल साथ है. उठाना कैसे बहुत- कैसे किया लोगों ने? पता नहीं. हाँ? वो भी 3,000 साल पहले. ನಮ್ಮ ಕೈಲಿ ಇವತ್ತು ಎಲ್ಲ ಇದೆ, ಎಲ್ಲ ಫೆಸಿಲಿಟಿ ಇದೆ, ಆದರೂ ಮಾಡೋದಕ್ಕೆ ಬಹಳ ಕಷ್ಟ ಇದೆ, ಬಹಳ ಪ್ರಾಬ್ಲಮ್ಸ್ ಆಗುತ್ತೆ. ಎಲ್ಲ ಮೆಷಿನ್ ಇದೆ, ಸೋಷಿಯಲ್ ಮೀಡಿಯಾ ಇದೆ, ಜಗತ್ತಲ್ಲಿ ಎಲ್ಲ ಈಸಿ ಇದೆ. ಬಟ್ ಈ ಥರ ಒಂದು ಅದ್ಭುತವಾದ ಜಾಗಗಳನ್ನ ಅಥವಾ ಒಂದು ಒಳ್ಳೊಳ್ಳೆ ವಿಷಯಗಳನ್ನು ಕ್ರಿಯೇಟ್ ಮಾಡೋಕೆ ಆಗ್ತಾಯಿಲ್ಲ ನಮ್ಮ ಕೈಲಿ, ಮನುಷ್ಯರ ಕೈಲಿ. ಬರೀ ಡಿಸ್ಟ್ರಕ್ಷನ್ ಕಡೆ ಹೋಗ್ತಾ ಇದ್ದೀವಿ, ಹಾಳು ಮಾಡ್ತಾ ಇದ್ದೀವಿ ಇರೋದನ್ನ. ನಿಮ್ಮ ಅಭಿಪ್ರಾಯ ಏನು ಇದ್ರ ಬಗ್ಗೆ? बोलो फिर से. मैंने बताया कि मैं आपको यहाँ घुमाया है. हाँ. जब मैं इंडिया आया तो आप मुझे ताजमहल जरूर ताजमहल देखना है. ಇವರು ನನಗೆ ಇದನ್ನು ತೋರಿಸಿದಾರಲ್ಲ, ಇದರ ಪ್ರಯುಕ್ತವಾಗಿ ನಾನು ಇವ್ರಿಗೆ ತಾಜ್ ಮಹಲ್ ತೋರಿಸ್ಬೇಕಂತ ಇಂಡಿಯಾಗೆ ಬಂದಾಗ, ಅವಾಗ ಚುಪ್ತಾಗತ್ತಂತೆ ಲೆಕ್ಕ. ಬಿಲ್ಕುಲ್ ಬಿಲ್ಕುಲ್ ಬಿಲ್ಕುಲ್. ಇಲ್ಲಿ ನಂಗೆ ಇನ್ನೊಂದು ವಿಷಯ ಅರ್ಥ ಆಗ್ತಲ್ಲ ಅಂದರೆ, ಇಲ್ಲಿ ಸುಮಾರು ಜನ ಇರಾಕಿ ಜನರ ಹತ್ರ ಮಾತಾಡಿದೆ, ಎಲ್ಲರೂ ಒಂದೇ ಕ್ವಶನ್ನು, ತಾಜ್ ಮಹಲು. ಭಾರತ ದೇಶ ಅಂದರೆ ತಾಜ್ ಮಹಲ್ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ತಾಜ್ ಮಹಲ್ ಬಿಟ್ಟು ಭಾರತ ದೇಶದಲ್ಲಿ ಎಷ್ಟು ವೆರೈಟಿಯ ಜಾಗಗಳಿವೆ, ಎಷ್ಟು ಕಲ್ಚರ್ಗಳಿವೆ, ಅದನ್ನೆಲ್ಲ ಅರ್ಥ ಮಾಡಿಸೋ ಪ್ರಯತ್ನ ಪಡ್ತಾಯಿದ್ದೀನಿ. ಹಾಗೆ ನಮ್ಮ ಕರ್ನಾಟಕದ ಬಗ್ಗೆ ಕೂಡ ಎಲ್ರಿಗೂ ಮಾಹಿತಿ ಕೊಡ್ತಾಯಿದ್ದೀನಿ. ಹಮಾರಾ ಗಾಂವ್ स्टेट कर्नाटका जरूर आऊँगा. कन्नड़ा से. सो हमारे भाषा में बोलते हैं, आप बोल सकते हो. कन्नडिगರಿಗೆ ನಮಸ್ಕಾರ. कन्नडिगರಿಗೆ डिगरी का नमस्कार. 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 आप तीनों बोलो साथ में, देखेंगे. ये लोग नहीं कर सकते. ट्राई करो. कन्नडिगರಿಗೆ हाँ बोलो, ट्राई करो. कन्नडिगರಿಗೆ कन्नड़ी नहीं हो सकता. ट्राई करो. कन्नडिगರಿಗೆ कन्नड़ी का ನಮಸ್ಕಾರ. नमस्कार. ऐसे नहीं होगा. ನೋಡ್ರಿ, ಅಫ್ಘಾನಿ ಫ್ರೆಂಡ್ಸ್ ಹತ್ರನೂ ಕನ್ನಡಿಗರಿಗೆ ನಮಸ್ಕಾರ ಹೇಳಿಸಿದೆ. ನೀವು ಅಷ್ಟೇ, ಅವರೆಲ್ಲರಿಗೂ. ಒಬ್ಬ ಇಂಡಿಯನ್ನು, 3 ಜನ ಅಫ್ಘಾನಿಸ್ತಾನ್ ಪ್ರೀತಿಯ ಸ್ನೇಹಿತರು ಒಟ್ಟಿಗೆ ಸೇರಿ ಪಲ್ಸ್ ಪೊಲೀಸ್ನ ನೋಡ್ತಾ ಇದ್ದೀವಿ. ಇಲ್ಲಿ ನೋಡಿ, ಇವಾಗ ಹತ್ಕೊಂಡು ಇಲ್ಲಿ ಬಂದಮೇಲೆ ಬೆಟ್ಟ ಹತ್ಕೊಂಡು ಮೇಲೆ ಹೋಗ್ಬೋದು. ಪಲ್ಸ್ ಪೊಲೀಸ್ನ ಟ್ರಾವೆಲ್ ಮಾಡೋದಕ್ಕೆ 3 ಇಂಪಾರ್ಟೆಂಟ್ ಟಿಪ್ಸು. ಬೆಳಗ್ಗೆ ಎದ್ದು ಸನ್ರೈಸ್ ಟೈಮಿಗೆ ಬಂದರೆ ಸೂಪರ್ ಡೂಪರ್ ಆಗಿರುತ್ತೆ. ಬ್ಯಾಗ್ ತುಂಬ ನೀರು ತರಬೇಕು. ಹಾಗೆ ಫ್ರೈಡೇ ಮತ್ತು ಥರ್ಸ್ಡೇ ಇರಾನಿ ವೀಕೆಂಡ್ ಆಗಿರೋದ್ರಿಂದ ಬರೋದನ್ನು ಅವಾಯ್ಡ್ ಮಾಡೋದು ಉತ್ತಮ. ಇಲ್ಲ ಅಂದ್ರೆ ನಿಮ್ಮ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಫೋಟೋಲಿ ಹಿಂದೊಬ್ರು ಮುಂದೊಬ್ರು ಸೈಡ್ಗೊಬ್ರು ಬೆನ್ ತಟ್ಕೊಂಡೊಬ್ರು ನಿಂತಿರ್ತಾರೆ ಅಷ್ಟೇ. ಡ್ಯಾರಿಯಸ್ 1 ಅನ್ನೋ ಈ ಒಬ್ಬ ಪರ್ಷಿಯನ್ ರಾಜ ಈ ಒಂದು ಅಮೋಘವಾದ ನಗರವನ್ನು ಯಾಕೆ ಇಲ್ಲಿ ಕಟ್ಟದ, ಯಾಕೆ ಶಿರಾಜಲ್ಲಿ ಕಟ್ಟದ ಅನ್ನೋ ಒಂದು ಕ್ವೆಶ್ಚನ್ಗೆ, ಈ ಒಂದು ಸಿಟಿನ ಎಲ್ಲರ ಕಣ್ಣಿಂದ ದೂರವಾಗಿ ಇಡಬೇಕು. ಇಲ್ಲಿ ಬಹಳ ಟ್ರೆಷರ್ಸ್ ಇತ್ತಂತೆ, ಅಂದರೆ ಬಹಳ ಚಿನ್ನ, ಬೆಳ್ಳಿ, ರನ್ನ, ಮುತ್ತು, ಹವಳ, ಸಾಕಷ್ಟು ಟ್ರೆಷರ್ಸ್ನ ಹೈಡ್ ಮಾಡೋದಕ್ಕೆ ಅಂತ ಕಟ್ಟಿದಂಥ ನಗರ ಇದು. ಅರ್ಥ ಆಯ್ತು. ನಮ್ಮ ರಾಜಕಾರಣಿಗಳು ನಮ್ಮ ಹತ್ರ ಲೂಟಿ ಮಾಡಿ ಸ್ವಿಸ್ ಬ್ಯಾಂಕಲ್ಲಿ ಇಡ್ತಾರಲ್ಲ ಹಾಗೆ. ಎಲ್ಲರ ಕಣ್ಣು ಬೀಳಬಾರ್ದು ಅಂತ ಎಲ್ಲರಿಂದ ದೂರವಾಗಿ ಈ ಜಾಗದಲ್ಲಿ ಕಟ್ಟಿದ್ದು. ಯಾಕಂದರೆ ಗೊತ್ತಾಗೋದೇ ಇಲ್ಲ ನೋಡಿ, ಈ ಜಾಗ ಎಷ್ಟು ರಿಮೋಟ್ ಪ್ಲೇಸ್ ಅಂದರೆ, ಇಂಥ ಒಂದು ಜಾಗದಲ್ಲಿ ಇಷ್ಟು ದೊಡ್ಡ ಒಂದು ಸಿಟಿ ಇದೆ ಅಂತ ಯಾರಿಗೂ ನಂಬೋಕ್ಕಾಗಲ್ಲ. ಸೊ ಫೈನಲಿ ಈ ಒಂದು ಪರ್ಷಿಯನ್ ಎಂಪೈರ್ನ ಮುಗಿಸಿದ್ದು ಅಲೆಕ್ಸಾಂಡರ್ ದ ಗ್ರೇಟ್. ಸೊ ಅವ್ರು ಬಂದಾಗಲೇ ಗೊತ್ತಾಗಿದ್ದು ಇಂಥ ಒಂದು ನಗರ ಇದೆ ಅಂತ, ಬಂದು ಕೊಳ್ಳೆ ಹೊಡೆದ್ಬಿಟ್ಟ. ನಮ್ಮ ದೇಶಕ್ಕೂ ಬಂದಾಗ ಕೊಳ್ಳೆ ಹೊಡೆಯೋಕ್ಕಾಗಲಿಲ್ಲ, ಆದರೆ ಈ ಒಂದು ಪರ್ಷಿಯನ್ ಎಂಪೈರ್ನ ಕೊಳ್ಳೆ ಹೊಡೆದ. ಇಡೀ ಡೆಸರ್ಟೆಡ್ ಪರ್ಸಿಪೋಲಿಸಲ್ಲಿ ಏಕೈಕ ಮರ,
ಏಕೈಕ ಹಸಿರು ಮರ. ಇಷ್ಟು ದೊಡ್ಡ ನಗರಕ್ಕೆ ನೀರು ಎಲ್ಲಿಂದ ಬರ್ತಾಯಿತ್ತಪ್ಪ ಅಂದರೆ ನೋಡಿ ತೋರಿಸ್ತೀನಿ ಇಲ್ಲಿ ಯಾವ ರೀತಿ ಬಾವಿ ಕೊರೆದಿದ್ದಾರೆ ಅಂತ. ಈಗಲೂ ನೀರಿದೆ ರೀ ನೋಡಿ, ಎಕೋ ಆಗ್ತಾಯಿದೆ. ಗ್ಲೋಬಲ್ ಕನ್ನಡಿಗರಿಗೆ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಸುತ್ತಮುತ್ತ ಫುಲ್ ಬ್ಯಾರಿಕೇಡ್ ಹಾಕ್ಬಿಟ್ಟಿದ್ದಾರೆ, ಇಲ್ಲಾಂದರೆ ದಬಾಕೋತಾರೆ ಯಾರು ಒಳಗೆ. ಅದಕ್ಕೆ ಹೀಗೆ ನಿಮಗೋಸ್ಕರ ನನಗೋಸ್ಕರ ದ ಸಿಟಿ ಆಫ್ ಪರ್ಷಿಯನ್ಸ್ ಪರ್ಸಿಪಾಲಿಸ್ನ ಎಕ್ಸ್ಪ್ಲೋರ್ ಮಾಡ್ತಾ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ಗೆ ಹೋಗ್ತಾಯಿದ್ದೀನಿ. ಅಲ್ಲಿ ನೋಡಿ ಹುಡುಗರು ಐಸ್ ಪೈಸ್ ಆಡ್ತಾಯಿದ್ದಾರೆ, ಬಂಡೆಗಳ ಮಧ್ಯೆ ಐಸ್ ಪೈಸ್, ಕಣ್ಣು ಮುಚ್ಚಾಲೆ. 1979ರಲ್ಲಿ ಯುನೆಸ್ಕೋ ಅಂದರೆ ಯುನೈಟೆಡ್ ನೇಷನ್ಸ್ ಎಜುಕೇಷನಲ್ ಸೈಂಟಿಫಿಕ್ ಕಲ್ಚರಲ್ ಆರ್ಗನೈಸೇಷನ್ ಪರ್ಸಿಪಾಲಿಸ್ನ ಅವಶೇಷಗಳನ್ನು ವಿಶ್ವ ಪರಂಪರೆಯ ತಾಣವೆಂದು ಘೋಷಿಸಿತು. ಜೀವನದಲ್ಲಿ 6 ಅಡಿ 3 ಅಡಿ ಸಾಕು ಅಂತ ನಾವೆಲ್ಲ ಯೋಚನೆ ಮಾಡ್ತೀವಿ, ಆದರೆ ಹಿಂದಿನ ಕಾಲದ ರಾಜರು ಹಾಗೆ ಯೋಚನೆ ಮಾಡ್ತಾ ಇರಲಿಲ್ಲ. ನನ್ನ ಹಿಂದೆ ಏನಿದೆ ಇದು ಇಲ್ಲಿ ಸತ್ತ ರಾಜರ ದಫನ್ ಮಾಡಿರುವಂತಹ ಜಾಗ. ಮತ್ತೆ ಪರ್ಷಿಯನ್ ಭಾಷೆಯಲ್ಲಿ ಈ ಜಾಗಕ್ಕೆ ತಖ್ತ್ ಇ ಜಮ್ಶೀದ್ ಅಂತ ಕೂಡ ಕರೀತಾರೆ. ಕಳೆದು ಹೋದ ಘಟನೆಯು ಮರಳಿ ಬರುವುದೇ, ಮುಗಿದ ಹೋದ ಸಮಯವು ಮತ್ತೆ ಬರುವುದೇ, ಆಡಿ ಹೋದ ಮಾತು ಹಿಂಪಡೆಯಲಾಗುವುದೇ, ಭೂತಕಾಲದ ಪಾಶದಲ್ಲಿ ಸಿಲುಕಿ ವರ್ತಮಾನದ ಸುಖವ ಮರೆತು ನಿರಾಶವಾದಿಗಳಾಗುವಿರೆ, ಭವಿಷ್ಯದ ಚಿಂತನೆಯೊಂದಿಗೆ ಬೆಳೆದು ಮಾದರಿಯಾಗುವಿರೆ. ಹಾಯ್ ಹಾಯ್ ಹಾಯ್, ನಮಸ್ತೆ 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 ನಮಸ್ತೆ. ಎಲ್ಲ ಅಹಮದ್ ಅವರ ಫ್ರೆಂಡ್ಸು, ಕನ್ಸ್ಟ್ರಕ್ಷನ್ ವರ್ಕರ್ಸು ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ದಾರೆ, ಪಿಕ್ಚರ್ ನೋಡ್ತಾ ಇದ್ದಾರೆ. ಸಲಾಮ್. ಐ ಐ ಸಲಾಮ್ ಸಲಾಮ್. ಓ ನೋಡಿ, ಹಾಂ ಥ್ಯಾಂಕ್ ಯು. ನೋಡಿ ಆಚೆ ಕಡೆ ಹೆಂಗಿದೆ ಅಂತ ತೋರಿಸ್ತೀನಿ. ಇಲ್ಲಿ ಇವರೆಲ್ಲ ಕೆಲಸ ಮಾಡ್ತಾರೆ. ನನ್ನ ಜೊತೆ ಬಂದಿದ್ರಲ್ಲ ಅಹಮದ್ ಅವರ ಜೊತೆ ಕೆಲಸ ಮಾಡೋ ವರ್ಕರ್ಸು. ಆಚೆ ಕಡೆ ಏಯಪ್ಪ ಚಳಿ ನಡ್ಕ. ಇದು ಕನ್ಸ್ಟ್ರಕ್ಷನ್ ಸೈಟು. ಈ ಕನ್ಸ್ಟ್ರಕ್ಷನ್ ಸೈಟಲ್ಲಿ ಇವರು ಬೇರೆ ಬೇರೆ ಗಾರೆ ಕೆಲಸ ಮಾಡ್ತಾರೆ. ಒಟ್ಟಿಗೆ ಅಫ್ಘಾನಿಸ್ತಾನಿಂದ ಗ್ರೂಪ್ಸ್ ಬಂದು, ಯಾಕಂದರೆ ಅಲ್ಲಿ ಕೆಲಸ ಇಲ್ಲದಿರೋ ಕಾರಣ ಇಲ್ಲಿ ಬಂದು ತಮ್ಮ ಜೀವನವನ್ನು ಕಟ್ಕೊಳ್ಳೋಂಥ ಪ್ರಯತ್ನ ಮಾಡ್ತಾಯಿದ್ದಾರೆ. ಧನ್ಯವಾದ. ನೋಡಿ ಇವ್ರ ಜೀವನ ಇಲ್ಲಿ ಹೇಗಿದೆ ಅಂತ ತೋರಿಸ್ತೀನಿ ನಿಮಗೆ. ಎಲ್ಲ ಅಡುಗೆ ಮಾಡ್ಕೊಳ್ಳೋಕ್ಕೆ ಜಾಗ ಇಟ್ಕೊಂಡಿದ್ದಾರೆ, ಬಿಸಿ ಬಿಸಿ ಟೀ ಮಾಡೋಕ್ಕೂ ಜಾಗ ಇದೆ. ವೆರಿ ನೈಸ್. ಇವಾಗ ಚಾಯ್ ಕುಡಿತೀವಿ. ಆಹಾ, ಬೆಚ್ಚಗೆ ಕುತ್ಕೊಂಡು ಸ್ನೇಹಿತರ ಜೊತೆಗೆ ಚಾಯ್ ಕುಡಿಯೋಣ. ಇವಾಗ ಒಬ್ಬರು ಇದ್ದರು ಮಲಗಿದ್ದವರು. ನಮಸ್ತೆ. ವಾವ್. ದೇಶದಲ್ಲಿ, ಇವರ ದೇಶದಲ್ಲಿ ಅಂದರೆ ಅಫ್ಘಾನಿಸ್ತಾನದಲ್ಲಿ ಸಾವಿರಾರು ಪ್ರಾಬ್ಲಮ್ ಇದ್ರೂ ಇವರೆಲ್ಲ ಒಗ್ಗಟ್ಟಾಗಿ ಒಂದೇ ಜಾಗದಲ್ಲಿ ಕೆಲಸ ಮಾಡಿಕೊಂಡು, ಒಂದೇ ಜಾಗದಲ್ಲಿ ಮಲ್ಕೊಂಡು, ಒಂದೇ ಜಾಗದಲ್ಲಿ ಅಡುಗೆ ಮಾಡಿಕೊಂಡು ಜೀವನ ಮಾಡ್ತಾಯಿದ್ದಾರೆ. ಮತ್ತು ಈ ನಿಮ್ಮ ಗ್ಲೋಬಲ್ ಕನ್ನಡಿಗನಿಗೆ ಕರೆದು ಆತಿಥ್ಯ ಕೂಡ ಮಾಡ್ತಾಯಿದ್ದಾರೆ. ನೋಡಿ ಅವ್ರ ಹತ್ರನೇ ಏನು ಹೆಚ್ಚಾಗಿಲ್ಲ, ಆದರೆ ಅವ್ರು ಇರೋದ್ರಲ್ಲಿ ನೋಡಿ ಎಷ್ಟು ವಿಶ್ವಾಸ ಕೊಟ್ಟು ಅದೇನೇನೋ ತಂದಿದ್ದಾರೆ, ಬ್ರೆಡ್ ಎಲ್ಲ ಬೇಕ್ರಿಗೆ ಹೋಗ್ಬಿಟ್ಟು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ನೋಡಿ ಇವನು ಇಲ್ಲಿ ಕೂತ್ಕೊಂಡು ಪಬ್ಜಿ ಆಡ್ತಾ ಇದ್ದಾನೆ. ಪಬ್ಜಿ, ಡೋಂಟ್ ಪ್ಲೇ ಪಬ್ಜಿ, ವೆರಿ ಬ್ಯಾಡ್. ಅಹಮದ್ ಭಾಯ್ ಮಾತಾಡ್ತಾ ಇದ್ದೆ, ಹೆಂಗೆ ಬರ್ತೀರಾ ಇಲ್ಲಿಗೆ, ಹೆಂಗೆ ಬಂದು ಇಲ್ಲಿ ಕೆಲಸ ಮಾಡ್ತೀರಾ ಅಂತ. ಇಲ್ಲಿ ಒಂದು ಅರ್ಧ ಜನ ಪಾಸ್ಪೋರ್ಟ್ ಇಲ್ಲದೆ ಅಫ್ಘಾನಿಸ್ತಾನಿಂದ ಇರಾನಿಗೆ ಬರ್ತಾರಂತೆ, ಒಂದು ಅರ್ಧ ಜನ ಪಾಸ್ಪೋರ್ಟ್ ಇಟ್ಕೊಂಡು ಬರ್ತಾರಂತೆ. ಸರಿಸುಮಾರು 30 ಲಕ್ಷ ಜನ ಅಫ್ಘಾನಿಸ್ತಾನ್ ಜನರು ಈ ಒಂದು ಪ್ರದೇಶ ಅಂದರೆ ಇರಾನಿನ ದೇಶದಲ್ಲಿ ಕೆಲಸ ಮಾಡ್ತಾ ಇದ್ದಾರಂತೆ. ವಾ, ಎಂಥ ದೊಡ್ಡ ನಂಬರ್ ಅದು. ಆಮೇಲೆ ಅರ್ಧಕ್ಕರ್ಧ ಅದರಲ್ಲಿ ಪಾಸ್ಪೋರ್ಟು, ಸ್ವಲ್ಪ ಜನ ಹತ್ರ ಪಾಸ್ಪೋರ್ಟ್ ಇದೆಯಂತೆ, ಸ್ವಲ್ಪ ಜನ ಹತ್ರ ಪಾಸ್ಪೋರ್ಟ್ ಇಲ್ವಂತೆ. ಯಾಕಂದರೆ ಎಷ್ಟೋ ಜನ ವರ್ಕರ್ಸ್ಗೆ ಪಾಸ್ಪೋರ್ಟ್ ಮಾಡಿಸೋದಕ್ಕೂ ದುಡ್ಡಿಲ್ಲ, ಅಷ್ಟು ಪ್ರಾಬ್ಲಮ್ ಇದೆ. ಎವ್ರಿ ಡೇ ಇರಾನ್ ಬಾರ್ಡ್ರಿಗೆ ಕ್ರಾಸ್ ಮಾಡ್ತಾ ಇರ್ತಾರಂತೆ ಅಫ್ಘಾನಿಸ್ತಾನ್ ಬಾರ್ಡ್ರಿಂದ. ಬಟ್ ಕ್ರಾಸ್ ಮಾಡಿ ಬಂದು ಕೆಲಸ ಮಾಡ್ತಾರೆ. ಬಟ್ ಅಕಸ್ಮಾತ್ ಎಲ್ಲರೂ ಸಿಗಾಕೊಂಡ್ರೆ ಪಾಸ್ಪೋರ್ಟ್ ಇಲ್ಲದೆ ಇರಾನಿಯನ್ ಪೊಲೀಸು ವಾಪಸ್ಸು ಅಫ್ಘಾನಿಸ್ತಾನಿಗೆ ಬಿಟ್ಬಿಡ್ತಾರಂತೆ, ಡಿಪೋರ್ಟ್ ಮಾಡಿಬಿಡ್ತಾರೆ. ಸೊ ಆ ಪ್ರಾಬ್ಲಮಿಂದ ಯಾರ್ಯಾರು ವಿತೌಟ್ ಪಾಸ್ಪೋರ್ಟ್ ಬರ್ತಾರೆ ಅವರು ಎಲ್ಲೋ ಆಚೆ ಹೋಗಲ್ವಂತೆ, ಇಲ್ಲೇ ಇರ್ತಾರಂತೆ ಒಳಗೇ. ಕೆಲಸ ಮಾಡೋದು ಒಳಗಿರೋದು, ಕೆಲಸ ಮಾಡೋದು ಒಳಗಿರೋದು. ಮಿಕ್ಕಿದವರೆಲ್ಲ ಈಗ ಅಹಮದ್ದು ಮತ್ತು ಇವರೆಲ್ಲ ಎಲ್ಲರೂ
ವಿತ್ ಪಾಸ್ಪೋರ್ಟ್ ಬಂದಿರೋದ್ರಿಂದ ಪ್ರಾಬ್ಲಮ್ ಇಲ್ಲ, ಎಲ್ಲಿ ಬೇಕೋ ಸುತ್ತಾಡ್ತಾರೆ, ಏನು ಬೇಕೋ ಮಾಡ್ತಾರೆ. ಮಜಾ ಏನಪ್ಪ ಅಂದರೆ ಅಹಮದ್ ಬಾಯಿಯು ಮದುವೆ ಆಗಿಲ್ಲ, ಈ ಬ್ರೋನು ಮದುವೆ ಆಗಿಲ್ಲ, ಈ ಬ್ರೋನು ಮದುವೆ ಆಗಿಲ್ಲ, ನಾನು ಮದುವೆ ಆಗಿಲ್ಲ, ನಿಮ್ಗೆಲ್ರಿಗೂ ಗೊತ್ತಲ್ವಾ. ಗ್ಲೋಬಲ್ ಕನ್ನಡಿಗನ ಸಿಂಗಲ್ ಆ್ಯಂಡ್ ಹ್ಯಾಪಿ ಸದ್ಯಕ್ಕೆ. ಮುತ್ತಿಟ್ಟು ಕೊನೆವರೆಗೂ ನಿನ್ನ ನಾ ಕಾಯುವೆ. ಬಟ್ ಇವರೇನು ಹೇಳ್ತಾರೆ ಅಂದರೆ, ಬೇರೆ ದೇಶಗಳ ಥರ ಅಫ್ಘಾನಿಸ್ತಾನಲ್ಲಿ ಹುಡುಗಿ ಹುಡುಗಂಗೆ ವರದಕ್ಷಿಣೆ ಕೊಡಲ್ವಂತೆ, ಹುಡುಗ ಹುಡುಗಿಗೆ ವರದಕ್ಷಿಣೆ ಕೊಡಬೇಕಂತೆ. ಸೊ ನನ್ನ ಹತ್ರ ವರದಕ್ಷಿಣೆ ಕೊಡೋಕ್ಕೆ ದುಡ್ಡಿಲ್ಲ, ಅದಕ್ಕೆ ಮದುವೆ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ. ಸೊ ಆದಷ್ಟು ಬೇಗ ಅವರೆಲ್ಲ ಚೆನ್ನಾಗಿ ದುಡಿದು ಇವರು ವಧುದಕ್ಷಿಣೆ ಕೊಟ್ಟು ಮದುವೆ ಹೇಗೋ ಆಗಲಿ ಅಂತ ನನ್ನ ಕಡೆಯಿಂದ ವಿಶ್ ಮಾಡ್ತೀನಿ. ಹ್ಯಾಪಿ ಮ್ಯಾರಿಡ್ ಲೈಫ್ ವೆರಿ ಸೂನ್. ನೋಡ್ತಾ ಇದ್ದೀರಲ್ಲ, ಎಲ್ಲ ಟಿ ವಿ ನೋಡ್ತಾ ಇದ್ದಾರಲ್ಲ, ನಮ್ಮ ಗುಂಪಿಗೆ ಬಂದು ಜಾಯ್ನ್ ಆಗ್ಬಿಟ್ರು. ಇಲ್ಲಿ ನಿಮ್ಮ ಗ್ಲೋಬಲ್ ಕನ್ನಡಿಗನ ಆಸೆ ಏನು ಗೊತ್ತಾ, ಇಡೀ ಜಗತ್ತನ್ನು ಒಂದುಗೂಡಿಸಿ ಒಂದು ದೊಡ್ಡ ಕುಟುಂಬ ಥರ ಮಾಡೋದು. ಅದಕ್ಕೆ ಎಲ್ಲ ಕೂತ್ಕೊಂಡು ನೋಡಿ, ಒಟ್ಟಿಗೆ ಟೀ ಕುಡಿತಾ ಇದ್ದೀವಿ, ಮಾತಾಡ್ತಾ ಇದ್ದೀವಿ, ಹರಟೆ ಹೊಡಿತಾ ಇದ್ದೀವಿ. ಅಫ್ಘಾನಿಸ್ತಾನಲ್ಲಿ ಜೀವನ ಹೆಂಗೆ ನಡೆಯುತ್ತೆ, ಇರಾನಲ್ಲಿ ಜೀವನ ಹೆಂಗಿದೆ, ಕಷ್ಟ ಕೆಲಸ ಎಷ್ಟು ಕಷ್ಟ ಇದೆ, ಮತ್ತು ನಿಮ್ಮ ಖುಷಿಗಳಿಗೆ ಏನೇನು ಮಾಡ್ತೀರಾ ಅಂತ ಕೇಳ್ತಾ ಇದ್ದೆ. ನೋಡಿ ಮ್ಯೂಸಿಕ್ ಇಟ್ಕೊಂಡಿದ್ದಾರೆ, ಸ್ಪೀಕರ್ಸು. ಅಫ್ಘಾನಿಸ್ತಾನಲ್ಲಿ ಮ್ಯೂಸಿಕ್ ಅಲೌಡ್ ಇಲ್ವಂತೆ. ನಾನು ಕೇಳ್ತಾ ಇದ್ದೆ, ಅಫ್ಘಾನಿಸ್ತಾನ ನಾನು ಏನೋ ಬಂದರೆ ಅಲ್ಲಿ ಒಂದು ದೊಡ್ಡ ಮದುವೆ ನೋಡ್ಬೇಕು ನಾನು ಅಂತ, ಹೆಂಗಿರುತ್ತೆ ಅಂತ ಕೇಳ್ತಾ ಇದ್ದೆ. ಅದಕ್ಕೆ ಅಹಮದ್ ಬಾಯ್ ಹೇಳ್ತಾಯಿದ್ರು, ಮದುವೆ ಬಹಳ ಧೂಮ್ಧಾಮಾಗಿ ಇಂಡಿಯಾ ಥರನೇ ನಡೆಯುತ್ತೆ, ಫುಲ್ ನಾಚಗಾನ ಎಲ್ಲ ಇರುತ್ತೆ. ಬಟ್ ಈಗ ತಾಲಿಬಾನ್ ಟೇಕ್ ಓವರ್ ಮಾಡಿದಾಗಿಂದ ಇವೆಲ್ಲ ಸ್ಟಾಪ್ ಆಗಿಬಿಟ್ಟಿದೆ, ಅದಕ್ಕೆ ನಮಗೆ ಬೇಜಾರಿದೆ. ಆದರೂ ಹಳ್ಳಿಗಳಲ್ಲಿ ಚಿಕ್ಕದಾಗಿ ಮಾಡ್ತೀವಿ, ಗೊತ್ತಾಗಲ್ಲ ಅಂತ ಹೇಳ್ತಾಯಿದ್ರು. ಐ ಆಮ್ ಎಕ್ಸೈಟೆಡ್. ಒಂದಲ್ಲ ಒಂದು ದಿವಸ ಆದಷ್ಟು ಬೇಗ ಈ ನಿಮ್ಮ ಗ್ಲೋಬಲ್ ಕನ್ನಡಿಗ ಅಫ್ಘಾನಿಸ್ತಾನ್ಗೆ ಹೋಗ್ತಾನೆ. ಅಫ್ಘಾನಿಸ್ತಾನದಲ್ಲಿ ಅಹಮದ್ ಬಾಯ್ ಜೊತೆಗೆ ಎಲ್ಲ ಫ್ರೆಂಡ್ಸ್ ಜೊತೆಗೆ ಒಂದು ಮದುವೆ ಅಟೆಂಡ್ ಮಾಡ್ತಾನೆ. ಇಡೀ ದೇಶವನ್ನು ನಿಮಗೆ ಬಹಳ ಡಿಫ್ರೆಂಟಾಗಿ ತೋರಿಸ್ತಾನೆ ಅಂತ ಪ್ರಾಮಿಸ್ ಮಾಡ್ತಾ ಇದ್ದೀನಿ. ನೋಡಿ ಹೇಗೆ ಒಂದು ಬಸ್ ಸ್ಟ್ಯಾಂಡಲ್ಲಿ ಆದ ಒಂದು ಚಿಕ್ಕ ಫ್ರೆಂಡ್ಶಿಪ್ಪು ಇವತ್ತು ಇಷ್ಟು ದೊಡ್ಡ ರಿಲೇಷನ್ಶಿಪ್ ಆಗಿ ಬೆಳೆದಿದೆ. ನಾನು ಅಹಮದ್ ಬಾಯ್ ಜಸ್ಟ್ ಬಸ್ ಸ್ಟಾಪಲ್ಲಿ ಸುಮ್ಮನೆ ಟೀ ಕುಡಿಬೇಕಾದ್ರೆ ಮೀಟ್ ಮಾಡಿದ್ದು. ಹಾಯ್ ಆಪ್ ಕಿದರ್, ನಾನು ಹಿಂದಿ ಮಾತಾಡ್ತಾ ಇದ್ದೆ. ಆಪ್ಕಿ ನಾಮ್ ಕ್ಯಾ ಹೈ? ಅಹಮದ್. ಅವರು ಕೇಳಿಸ್ಕೊಂಡು ಅದನ್ನು ನಾನು ಮಾತಾಡಿಸಿದ್ರು. ಸೊ ಹೇಗೆ ಒಂದು ಚಿಕ್ಕ ಫ್ರೆಂಡ್ಶಿಪ್, ಒಂದು ಶೇಕ್ ಹ್ಯಾಂಡ್ ಮಾಡಿದ್ವಿ ಅಷ್ಟೇ ಬಸ್ ಸ್ಟಾಪಲ್ಲಿ, ಒಂದು ಟೀ ಕುಡಿದ್ವಿ ಒಟ್ಟಿಗೆ. ಅದು ಹೇಗೆ ಒಂದು ಪೂರ್ತಿ ದಿವಸ ನಾವು ಇವತ್ತು ಪರ್ಸಿಪಾಲಿ ಸುತ್ತಾಡಿ, ಅದಾದಮೇಲೆ ಅವ್ರ ರೂಮಿಗೆ ಬಂದು ಅವ್ರ ಜೊತೆ ಟೀ ಕುಡಿದು ಅವರ ಬೇರೆ ಬೇರೆ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ನ ಮೀಟ್ ಮಾಡಿದ್ದು ಬಹಳ ಖುಷಿ ಕೊಟ್ಟಿದ್ದೆ ನನಗಂತ. ಚುಟ್ಟಿ ಬಿಟ್ಟು ನಯ್ಯೇ ಕೇಳಿಸ್ಕೊತಾ ಇದ್ದೆ. ನೋಡಿ, ಒಂದು ದಿವಸನೂ ರಜಾ ಇಲ್ಲದೆ ಕೆಲಸ ಮಾಡ್ತಾರಂತೆ. ಪ್ರತಿ ದಿವಸನೂ ಕೆಲಸ ಕೆಲಸ ಕೆಲಸ. ಹರ್ ದಿನ ಕರ್ತೇವನಾ ಕಾಮ್? हाँ, छुट्टी नहीं है, साल भर कभी कभी होता है ऐसे जो महीने में एक बार दो बार ಕೆಲಸ ಗಿಲ್ಸ ಅಕಸ್ಮಾತ್ ಯಾವ ಥರ ಒಂದ್ಸಲ ಇಲ್ಲ ಅಂದರೆ ಮಾತ್ರ ರಜಾ ಅಂತೆ, ಇಲ್ಲ ಅಂದರೆ ಪ್ರತಿ ದಿವಸನೂ ಕೆಲಸ. बहुत जुम्मे के दिन भी काम. हाँ, तो काम ही आपका जुम्मा है. ಅಡುಗೆ ಹೇಗೆ ಮಾಡ್ತಾರೆ ಅಂತ ಕೇಳ್ತಾ ಇದ್ದೆ. ರಾತ್ರಿ ಹೊತ್ತು ಒಂದ್ಸಲ ಕುಕ್ ಮಾಡ್ತಾರಂತೆ, ಅದನ್ನು ತೋರಿಸ್ತೀನಿ ನಿಮ್ಗೆ ಇವಾಗ. ಈಗ ಆಲೂಗಡ್ಡೆ ಮತ್ತು ಚಿಕನ್ ಏನೋ ಡಿಶ್ ಮಾಡ್ತಾರೆ. ರಾತ್ರಿ ಏನು ಅಡುಗೆ ಮಾಡ್ತಾರೋ ಅದನ್ನೇ ಇನ್ನು ಬೆಳಗ್ಗೆನೂ ಮಧ್ಯಾಹ್ನನೂ ಅದೇ ತಿಂತೀರಾ ಅಲ್ವಾ. ಸೊ ನೋಡಿ, ಟೈಮ್ ಇರಲ್ಲ ಅವ್ರಿಗೆ ಕುಕ್ ಅದಕ್ಕೋಸ್ಕರ ಫ್ರಿಜ್ ಇಟ್ಕೊಂಡಿದ್ದಾರೆ. ಫ್ರಿಜ್ ಒಳಗೇನೆ ಎಲ್ಲ ಇಡ್ತಾರೆ, ಅದಾದಮೇಲೆ ಅದನ್ನೇ ತಿಂತಾರೆ. ಓಕೆ ಇವರಿಬ್ಬರು ಇದ್ದಾರಲ್ಲ ಸ್ನೇಹಿತರು, ನೋಡಿ ಎಷ್ಟು ಬೇಜಾರಾಗುತ್ತೆ ಕೇಳೋದಕ್ಕೆ. ಅಂದರೆ ಇಬ್ಬರು ಸ್ನೇಹಿತರು ಅಫ್ಘಾನಿಸ್ತಾನ ಆರ್ಮಿಲಿ ಇದ್ರಂತೆ, ಅವರು ಕಮಾಂಡೋ ಅಂತೆ. ಅದಕ್ಕೆ ಸಲ್ಯೂಟ್ ಮಾಡಿದೆ ಅವ್ರಿಗೆ, ಅವರು ಸಲ್ಯೂಟ್ ಮಾಡಿದ್ರು. ಯಾವುದೇ ದೇಶದ ಕಮಾಂಡರ್ ಅಥವಾ ಯಾವುದೇ ದೇಶದ ಆರ್ಮಿಲಿ ಕೆಲಸ ಮಾಡೋರಿಗೆ ಎಷ್ಟು ಒಂದು ಜವಾಬ್ದಾರಿ ಇರುತ್ತೆ ದೇಶವನ್ನು ರಕ್ಷಿಸೋದಕ್ಕೆ. ಸೊ ತಾಲಿಬಾನ್ ಬಂದಾಗಿಂದ ಇವರಿಬ್ಬರೂ ದೇಶವನ್ನು ಬಿಟ್ಟು ಇಲ್ಲಿಗೆ ಬಂದಿದ್ದಾರೆ. ಯಾಕಂದರೆ ಅಲ್ಲಿದ್ದರೆ ಇವ್ರನ್ನ ಉಳಿಸಲ್ಲ, ಅವರು ಮುಗಿಸ್ಬಿಡ್ತಾರೆ. ಅದಕ್ಕೋಸ್ಕರ ಇಲ್ಲಿ ಬಂದಿದ್ದಾರಂತೆ. ಬಹಳ ಬೇಜಾರಾಗುತ್ತೆ ಕೇಳಿ. ಅಲ್ಲಿ ಉತ್ತಮವಾದ ಜೀವನ ಇತ್ತು, ಇವಾಗ ಇಲ್ಲಿ ಗಾರೆ ಕೆಲಸ ಮಾಡ್ತಾಯಿದ್ದಾರೆ. ಅಂದರೆ ಗಾರೆ ಕೆಲಸ ಮಾಡೋದು ಚಿಕ್ಕದು ಅಂತಲ್ಲ, ಬಟ್ ಆ ಪೊಸಿಷನಲ್ಲಿದ್ದು ಅಲ್ಲಿಂದ ಕೆಳಗಡೆ ಬರೋದಿದೆಯಲ್ಲ ಮನುಷ್ಯನಿಗೆ ಬಹಳ ಕಷ್ಟ. ಆ ಥರ ನೋಡಿದ್ರೆ ನಮ್ಮ ದೇಶ ಎಷ್ಟು ಸ್ಟೇಬಲ್ ಆಗಿದೆ, ಎಷ್ಟು ಚೆನ್ನಾಗಿದೆ, ಎಷ್ಟು ಫೆಸಿಲಿಟೀಸ್ ಇದೆ. ಜೈ ಹಿಂದ್ ಯಾವತ್ತಿದ್ರು, ಜೈ ಕರ್ನಾಟಕ ಮಾತೆ, ಜೈ ಭುವನೇಶ್ವರಿ. ನಮ್ಮ ಕಮಾಂಡೋ ಫ್ರೆಂಡ್ದೊಂದು ಸೂಪರ್ ಡೂಪರ್ ಸ್ಟೋರಿ ಇದೆ. ವಾರಲ್ಲಿ ಒಂದು ಬುಲೆಟ್ ಬಿತ್ತಂತೆ ಅವ್ರಿಗೆ, ತಾಲಿಬಾನ್ ಮತ್ತು ಇವ್ರದ್ದು ವಾರು. ಇವರು ಅಫ್ಘಾನ್ ಆರ್ಮಿಲಿ ಇದ್ದಾರಲ್ವ ಕಮಾಂಡೋ. ಒಂದು ಬುಲೆಟು ಕಿದರ್ ಸೇ ಜಿಮ್ಮಿನ ಇಲ್ಲಿ ನೋಡಿ, ಕುತ್ತಿಗೆಯಿಂದ ಒಳಗೋಗಿ ಕಿವಿ ಹತ್ರ ಆಚೆ ಬಂದಿದ್ದಾರೆ ಇವ್ರ ಬುಲೆಟು. ಬಿದ್ದ ತಕ್ಷಣವೇ ಜ್ಞಾನನೇ ಇಲ್ವಂತೆ. 4 ದಿವಸ ಆದಮೇಲೆ ಜ್ಞಾನ ಬಂದಿದೆ, 4 दिन के बाद. ओ माय गॉड, आप उनका लक है, बच गए. हाँ, बहुत लकी है यार, बहुत ही लकी है आप. हाँ, ऐसी जगह पे लगी है फिर वही है. हाँ, ಅಲ್ಲ ರೀ, ನೋಡಿ ಇಲ್ಲಿ ಕುತ್ತಿಗೆಯಿಂದ ಹೋಗಿ ಕಿವಿಯಿಂದ ಆಚೆ ಬಂದಿದೆ ಬುಲೆಟು. ಆದರೂ ಮನುಷ್ಯ ಬದುಕಿದ್ದಾನೆ. ನನ್ನ ಎದುರುಗಡೆ ಕೂತಿಯಾನೆ, ಮಾತಾಡ್ತಾ ಇದ್ದಾನೆ. ಯಪ್ಪ, जंग कभी नहीं होना है दुनिया में, बहुत बुरा है. जंग नहीं चाहिए, है ना. नो वॉर,
ನೋ ವಾರ್, ಓನ್ಲಿ ಪೀಸ್. ನೋಡಿ ಈ ಅಂಕಲ್ ಎಲ್ಲರಿಗಿಂತ ಸೀನಿಯರು, ಇವರೆಲ್ಲರೂ ಇದಾರಲ್ಲ ಇವರೆಲ್ಲ ಯಂಗ್ ಬಾಯ್ಸು. ಈ ಅಂಕಲ್ ಸೀನಿಯರು ನೋಡಿ, ಒಳ್ಳೆ ಕೆನ್ನೆ ಕೆಂಪು ಇರೋ ಕಾಶ್ಮೀರಿ ಆ್ಯಪಲ್ ಥರ ಇದೆ, ಕಾಶ್ಮೀರಿ ಆ್ಯಪಲ್. ನೋಡಿ ಅಡುಗೆ ಶುರುವಾಗಿದೆ. ಆಲೂಗೆಡ್ಡೆ ರೆಡಿ ಇದೆ, ಟೊಮ್ಯಾಟೊ ರೆಡಿ ಇದೆ, ಈರುಳ್ಳಿ ಫ್ರೈ ಮಾಡ್ತಾಯಿದ್ದಾರೆ, ಟೊಮ್ಯಾಟೊ ಆ್ಯಡ್ ಮಾಡ್ತಾಯಿದ್ದಾರೆ. ಇದು ಹೀಟರು. ಇಲ್ಲಿ ಸಾಹೇಬರು ಆಲೂಗಡ್ಡೆ ಕಟ್ ಮಾಡ್ತಾಯಿದ್ದಾರೆ. ಶೆಫ್ ಅಲಿಯವರು ಅಲ್ಲಿ ಅಡುಗೆ ಮಾಡಿ ಅದಕ್ಕೆ ದಮ್ ಹಾಕೋದಕ್ಕೆ ಏನು ಮಾಡಿದ್ದಾರೆ ಅಂತ, ದಮ್ ಹಾಕೋದಕ್ಕೆ ಏನು ಇಟ್ಟಿದ್ದಾರೆ ನೋಡಿ. ಒಳಗೆ ಅಡುಗೆ ನಡೀತಾ ಇದೆ, ಬೇಯ್ತಾ ಇದೆ ಚಿಕನ್ನು, ಮೇಲ್ಗಡೆ ದಮ್ ಹಾಕೋದಕ್ಕೆ ಕಲ್ಲಿಟ್ಟಿದ್ದಾರೆ. ಕನ್ಸ್ಟ್ರಕ್ಷನ್ ವರ್ಕರ್ ಅಲ್ವಾ. ನೋಡಿ ಇಲ್ಲಿ ಒಬ್ಬರು ಸ್ಪೆಷಲ್ ಕ್ಯಾರೆಕ್ಟರ್ ಇದ್ದಾರೆ, ಇವ್ರ ಹೆಸರು ಕಂಜೂಸ್ ಬಾಯ್ ಅಂದ್ಬಿಟ್ಟು. ಇವರು ₹1 ಖರ್ಚು ಮಾಡಲ್ವಂತೆ, ಎಲ್ರಿಗೂ ಟ್ಯಾಕ್ಸ್ ಹಾಕ್ತಾರಂತೆ, ಬಟ್ ಇವ್ರು ಮಾತ್ರ ಏನು ₹1 ಕೊಡಲ್ವಂತೆ. ಬಟ್ ಇವಾಗ ಆಶ್ಚರ್ಯಕರವಾದ ಸಂಗತಿ ಏನಂದರೆ, ಎಲ್ಲರನ್ನೂ ಕೇಳ್ತಾ ಇದ್ದೆ ಅಫ್ಘಾನಿಸ್ತಾನ್ ದುಡ್ಡು ಹೇಗಿದೆ ತೋರಿಸಿ ಅಂತ. ಫೈನಲಿ ₹10 ನೋಟ್ ಸಿಕ್ತು ಅಫ್ಘಾನಿಸ್ತಾನ್ದು. ಯಾರು ಕೊಟ್ಟಿದ್ದು ಅಂದರೆ ನನಗೆ ಕಂಜೂಸ್ ಬಾಯ್. ಕಂಜೂಸ್ ಬಾಯಿ ಫಸ್ಟ್ ಟೈಮು ನಾನು ಕಂಜೂಸ್ ಅಲ್ಲ ಅಂತ ಪ್ರೂವ್ ಮಾಡಿ ನನಗೆ ₹10 ಕೊಟ್ಟಿದ್ದಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಕಂಜೂಸ್ ಬಾಯ್. आज से आप कंजूस भाई नहीं हो. ಊಟ ರೆಡಿ ಇದೆ ರೀ, ಘಮ 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 ಊಟ ತೋರಿಸಿ, ದಿಖಾವ್. ವಾವ್, ಸಗದಾಗಿದೆ, ತಿನ್ನೋಣ ಬನ್ನಿ. ಊಟಕ್ಕೆ ಈ ಗ್ರೂಪ್ ಒಂದು ಕಡೆ ಕೂತ್ಕೊಳ್ಳುತ್ತೆ, ಅವ್ರದ್ದೊಂದು ಗ್ರೂಪ್ ಇದೆ, ಅವ್ರು ಅಡುಗೆ ಮಾಡ್ಕೊಂಡು ಅವ್ರು ಸಪ್ರೇಟಾಗಿ ಕೂತ್ಕೋತಾರೆ. ಸೊ ಆ ಗ್ರೂಪ್ ಅವರು ಇವರು ಫಾರ್ಮರ್ ಕಂಜೂಸ್ ಬಾಯ್ ಮತ್ತು ಅವರು, ಇವರೆಲ್ಲ ನಮ್ಮ ಗ್ರೂಪು. ಸೊ ನಾ ಈ ಗ್ರೂಪ್ ಜೊತೆ ಕೂತ್ಕೋತಾ ಇದ್ದೀನಿ ಊಟಕ್ಕೆ. ಇದು ಫಸ್ಟ್ ಡಿಶ್ಶು ಪ್ಲೇಟಿಗೆ ಬಂದಿರೋದು, ಅಲ್ಲಿ ಸರ್ವ್ ಮಾಡ್ತಾಯಿದ್ದಾರೆ ಮಿಕ್ಕಿದ್ದನ್ನು. ಸೊ ಟೇಬಲ್ ಪೂರ್ತಿ ರೊಟ್ಟಿಗಳು ಬಂತು, ಗ್ರೇವಿ ಕೊಡ್ತಾ ಇದ್ದಾರೆ, ನನಗೂ ಕೊಟ್ಟಿದ್ದಾರೆ ಒಂದು ಬೌಲು. ಅಡುಗೆ ಮಾತ್ರ ಸಕಲ ಮಾಡಿದ್ದಾರೆ, ಅಮೇಝಿಂಗ್. ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡ್ತಾ ಇದ್ದೀವಿ. ಇವಾಗ ಮೀಟನ್ನು ಈ ಥರ ಸಪ್ರೇಟಾಗಿ ಕೊಡ್ತಾರೆ, ಸೂಪನ್ನು ಈ ರೀತಿ ಕೊಟ್ಟರು, ಮೀಟನ್ನು ಇದ್ರೊಳಗೆ ಕೊಡ್ತಾ ಇದ್ದಾರೆ ನೋಡಿ. ನೋಡ್ತಾ ಇದ್ದೀರಲ್ಲ ಹೆಂಗೆ ಎಲ್ಲ ಅಫ್ಘಾನಿ ಸ್ನೇಹಿತರ ಜೊತೆಗೆ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀವಿ. ಎಷ್ಟು ರುಚಿಯಾಗಿ ಅಡುಗೆ ಮಾಡಿದ್ದಾರೆ ಅಂದರೆ, ರೊಟ್ಟಿ ಇದೆ, ಚಿಕನ್ ಇದೆ, ಗ್ರೇವಿ ಇದೆ, ಸ್ಯಾಲಡ್ ಇದೆ, ಸೂಪರ್ ಡೂಪರ್ ಆಗಿದೆ. ನೋಡಿ ಹೆಂಗೆ ಕೂತಿದ್ದೀವಿ, ಯೂನಿಟಿ ಸ್ಟ್ರೆಂತ್ ಅಂತಾರಲ್ಲ ಆ ರೀತಿ. ಬಹಳ ರುಚಿಯಾದ ಊಟ, ಬಹಳ ತುಂಬು ಹೃದಯ ಧನ್ಯವಾದಗಳು ಎಲ್ಲರಿಗೂ. ಅವ್ರ ಹತ್ರನೇ ಬಹಳ ಕಮ್ಮಿ ಇದೆ ಅಂಥದ್ರಲ್ಲಿ ಅದನ್ನು ನಂಗೆ ಈ ಕನ್ನಡಿಗರ ಜೊತೆಗೆ ಶೇರ್ ಮಾಡ್ತಾ ಇದ್ದಾರಲ್ಲ, ಐ ಆಮ್ ರಿಯಲಿ ಗ್ರೇಟ್ಫುಲ್. ಥ್ಯಾಂಕ್ ಯು ಸೋ ಮಚ್. ಮಾಮ್ನೂನ್ ಮರ್ಸಿ. ಅನ್ನದಾತು ಸುಖಿ ಭವ. ಬಹಳ ಖುಷಿ ಆಯಿತು ಊಟ ಇಲ್ಲಿ ಸಿಕ್ಕಿದ್ದು ಈ ಜಾಗದಲ್ಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಕೆಲವೊಂದು ಸಂದರ್ಭಗಳಲ್ಲಿ ಮಾತೇ ಬಾರದೆ ಹೋಗುತ್ತೆ. ಇರಾನಿನ ಈ ನಿಮ್ಮ ಗ್ಲೋಬಲ್ ಕನ್ನಡಿಗನ ಪ್ರವಾಸದಲ್ಲಿ ಈ ಕ್ಷಣ ಆಕಸ್ಮಿಕ, ಬಹಳ ಬಹಳ ಸ್ನೇಹಪೂರ್ವಕ.